ಗಾಡಿ ಸರ್ವಿಸಿಗೆ ಕೊಡಬೇಕಿತ್ತು. ಆ್ಯಕ್ಚುಲಿ 1 ತಿಂಗಳಿಗೆ ಕೊಡಬೇಕಿತ್ತು. ಅವ್ರು 30 ಡೇಸ್ ಅಷ್ಟೇ ಒಂದು ಸರ್ವಿಸಿಗೆ ಟೈಮ್ ಕೊಟ್ಟಿದ್ದು. ಬಟ್ 2 ತಿಂಗಳಾಗಿದೆ. ಇನ್ನು ನೈಟು ಕುಡಿದ್ಬಿಟ್ಟು ಇವತ್ತು ಡ್ಯೂಟಿಗೂ ಹೋಗ್ದಂಗೆ ಮನೇಲಿ ಕುತ್ಕೊಂಡು ವಾಷಿಂಗ್ ಮಿಷಿನು ನೆನ್ನೆ ಹಾಕ್ತೆ, ಅದ್ರ ಪಾಡ್ಗದು ನೀರ್ ಹೋಗ್ತಿದೆ. ಅಲ್ಲಿ ವಾಟರ್ ಪ್ರಾಬ್ಲಮ್, ವಾಟರ್ ಮತ್ತೆ ಇನ್ನ ಅದು ಕಂಪ್ನಿ ತಗೋಬೇಕು. ಶಾಕ್ ಆಗ್ಬೇಡ, ಜಾಸ್ತಿ ಶಾಕ್ ಆಗ್ಬೇಡ. ಮೀನ್ ಬಂದಿದ್ದೆ ಹೆಚ್ಚು ಅಂದ್ರೆ ನೀರು ಶಾಸ್ತ್ರಕ್ಕೆ ಬಂದಿದ್ದೆ ಹೆಚ್ಚು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ರೆಸ್ಪಿರಸ್ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಒಂದು ಗಾಡಿ ಸರ್ವಿಸಿಗೆ ಕೊಡಬೇಕಿತ್ತು. ಆ್ಯಕ್ಚುಲಿ 1 ತಿಂಗಳಿಗೆ ಕೊಡಬೇಕಿತ್ತು. ಅವ್ರು 30 ಡೇಸ್ ಅಷ್ಟೇ ಒಂದು ಸರ್ವಿಸಿಗೆ ಟೈಮ್ ಕೊಟ್ಟಿದ್ದು. ಬಟ್ 2 ತಿಂಗಳಾಗಿದೆ, ಇನ್ನೂ ಒಂದು ಸರ್ವಿಸ್ಗೂ ಕೊಟ್ಟಿಲ್ಲ. ಸೊ ಇವಾಗ ಹೋಗಿ ಕೊಟ್ಬಿಟ್ಟು ಬರಬೇಕು. ಅವರು ತಗೊತಾರ ಏನೋ ಒಂದು ಗೊತ್ತಿಲ್ಲ. ಸೊ ಕೇಳಿಬಿಟ್ಟು ಕೊಟ್ಬಿಟ್ಟು ಬರುವ. ಆ್ಯಂಡ್ ಹಾಗೆ ಟೈಮ್ ಇದ್ದರೆ ಅಲ್ಲಿ ಕುಕ್ರಲ್ಲಿ ಹೋಗಿದ್ದಾರಲ್ಲ, ಹೋಗೋಣ, ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಅಲ್ಲಿಗೆ ಹೋಗಿ ಹಾಗೆ ಕ್ಯಾಪ್ಚರ್ ಮಾಡ್ಕೊಂಡು ಬರುವ. ಬನ್ನಿ ಹೋಗುವ. ಸೊ ಗೈಸ್, ಗಾಡಿನ ಸರ್ವಿಸಿಗೆ ಬಿಟ್ಟು ಹೊರಟ್ವಿ. ಇವನೇನೋ ಜ್ಯೂಸ್ ಕುಡಿಬೇಕಂತೆ. ನೋಡ್ಕೊಂಡು ನೋಡ್ಸಪ್ಪ ಯಾಕಪ್ಪ ಅಂತಂದ. ಅವನು ನೈಟು ಕುಡಿದ್ಬಿಟ್ಟು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಕುಡಿದ್ಬಿಟ್ಟು ಮಮ್ಮಿ ಕೈಲಿ ಚೆಂದಾಗಿ ಬೈಸ್ಕೊಂಡು ಇವತ್ತು ಡ್ಯೂಟಿಗೂ ಹೋಗ್ದಂಗೆ ಮನೇಲಿ ಕುತ್ಕೊಂಡು ಓಡಾಡ್ತಾವನೆ. ಏನ್ ಕುತ್ಕೋ, ಅಮ್ಮನ್ಗೆ ಹೇಳ್ತೀನಿ. ಚೆನ್ನಾಗಿ ಕುಡಿದ್ಬಿಟ್ಟು ಬಂದವನೇ. ಅದು ಜಾಸ್ತಿ ಇಲ್ಲ, 1.5 ಬಾಟ್ಲು ಅಂತ ಹೇಳ್ತಾನೆ. 1.5 ಬಾಟ್ಲು ಕಡಿಮೆ. ಅಪ್ಪ ದೇವ್ರೆ, ಯಾವ್ದು ಕುಡ್ದೆ? ಇದೆಯಾ? ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಮತ್ತೆ ಇವಾಗ ಅವನೇನೋ ಜ್ಯೂಸ್ ಕುಡಿಬೇಕಂತ ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾನೆ. ಹೌದಾ? ಎಲ್ಲಿ? ಮುಂದೆ. ಸೊ ಇವಾಗ ಜ್ಯೂಸ್ ಕುಡ್ಕೊಂಡು ಹೊರಡುವ. ಅದು ಗ್ರೇಪ್ ಜ್ಯೂಸ್ ಅಂದರೆ ಗೊತ್ತಾಗಲ್ಲ. ನಾನೆಲ್ಲೋ ಫಸ್ಟ್ ಸರ್ವಿಸ್ ಕೊಟ್ಟಿರ್ಲಿಲ್ವಲ್ಲ, ಮೇ ಬಿ ತಗೊಳ್ಳಲ್ವೇನೋ ಅಂತ ಅಂದ್ಕೊಂಡಿದ್ದೆ ಗೈಸ್. ಬಟ್ ತಗೊಂಡ್ರು. ಬಟ್ ಅವ್ರು ಕಾಲ್ ಮಾಡ್ತಿದಾರಂತ ಇವ್ನು ಪಿಕ್ ಮಾಡಿಲ್ಲ, ನಮಗೂ ಕೇಳಿಸಿಲ್ಲ. ಅವ್ರು ನನಗೆ ಕಾಲ್ ಮಾಡಿ ಹೇಳ್ತಿದ್ದಾರೆ, ಯಾಕಂದರೆ ಗಾಡಿ ನನ್ನ ಹೆಸರಲ್ಲೇ ತೊಗೊಂಡಿರೋದು. ಸೊ ಹಂಗಾಗಿ ಅವರು ಫಸ್ಟ್ ಸರ್ವಿಸ್ಗೆ ಬಿಟ್ಟಿಲ್ಲ, ಲ್ಯಾಬ್ಸ್ ಆಗಿದೆ, ಸೆಕೆಂಡ್ ಸರ್ವಿಸಿಗೆ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಸರಿ, ಓಕೆ ಮಾಡಿ ಅಂತ ಹೇಳಿದೆ. ಸೊ ಮೇ ಬಿ ಅದು ಆ ಏರಿಯಾದಲ್ಲಿ ಗ್ರೇಪ್ ಜ್ಯೂಸ್ ಫೇಮಸ್ ಅಂತ ಅನಿಸುತ್ತೆ. ಆಲ್ಮೋಸ್ಟ್ ಅಲ್ಲಿ ಆ ಲೈನಲ್ಲೆಲ್ಲ ಗ್ರೇಪ್ ಜ್ಯೂಸೇ ಇದೆ ಅಲ್ವಾ. ಸೊ ಚೆನ್ನಾಗಿತ್ತು. ಯಾರಾದರೂ ಹೋಗಿ ಕುಡ್ದಿದ್ರೆ ಕಮೆಂಟ್ ಹಾಕಿ ಗೈಸ್, ಆಯಿತಾ? ಮನೆಯಾ? ರೇಖನ್ ಮನೆಗೆ ಹೋಗೋಣ. ಈಗ ರೇಖನ್ ಮನೆಗೆ ಹೋಗೋಣ ಗೈಸ್. ಅದು ಕುಕ್ರಳ್ಳಿ ಕೆರೆ. ನಾವು 4 o'clock ಆಗುತ್ತೆ ಓಪನ್ ಆಗಿದ್ದು. ಸೊ ಈವ್ನಿಂಗ್ ಟೈಮ್ ಅದು ವಾಕಿಂಗ್ ಮಾಡೋಕ್ಕೆ ಅಂತಲೇ ಇರೋದಲ್ಲ. ಸೊ ಹಂಗಾಗಿ ನೋಡೋಣ, ಆದರೆ ಈವ್ನಿಂಗ್ ಟೈಮ್ ಹೋಗೋಣ, ಅವ್ರನ್ನೂ ಕರ್ಕೊಂಡು. ಈಗ ಸದ್ಯಕ್ಕೆ ರೇಖನ್ ಮನೆಗೆ ಹೋಗೋಣ. ಬನ್ನಿ ಹೋಗುವ. ವಾಷಿಂಗ್ ಮಿಷಿನು ನೆನ್ನೆ ಹಾಕ್ತೆ, ಅದ್ರ ಪಾಡ್ಗದು ನೀರ್ ಹೋಗ್ತಿದೆ. ಅಲ್ಲಿ ವಾಟರ್ ಪ್ರಾಬ್ಲಮ್, ವಾಟರ್ ಇಲ್ಲ ಅನ್ಕೊಂಡ್ ಬಡ್ಕತೈತೆ. ಏನಕ್ ಬಡ್ಕತೈತೆ ಅಂದ್ರೆ ನೀರ್ ಇಲ್ಲ ಅನ್ಕೊಂಡ್ ನಾನು ಸುಮ್ನೆ ಆನ್ ಮಾಡಿಸ್ತಾನೆ ಇದೀನಿ. ಅಲ್ಲಿ ಟ್ಯಾಂಕ್
ತುಂಬಾ ಹರಿತೈತೆ. ಆಮೇಲೆ ನೋಡ್ರೆ ಸುಮ್ನೆ ನೀರ್ ಹೋಗ್ತಿದೆ. ಅಲ್ಲಿ ಅಲ್ಲಿ ಟೂ ಅಂಡ್ ಹಾಫ್ ಆಗಿದೆಯಲ್ಲ, ಮೇ ಬಿ ಸರ್ವಿಸ್ ಏನೋ ಬಂದಿರ್ಬೇಕು ಅನ್ಸುತ್ತೆ. ನೋಡ್ರಿ ಏನಾಗಿದೆ ಮೇಡಮ್. ಇದು ಕ್ಲೀನಿಂಗ್ ಯಾವಾಗ ಮಾಡಿದ್ದು? ಅಂದ್ರೆ ಡ್ರಮ್ ಕ್ಲೀನಿಂಗ್ ಅಂದ್ರೆ ಈಗ ಒಂದು ವಾರದಲ್ಲಿ ಮಾಡಿದೆ ಸರ್. ಪೌಡರ್ ಹಾಕಿದ್ರ? ಯಾವ್ದು ಹಾಕೊಂಡಿದ್ದೀರಿ ನೀವು ಪೌಡ್ರು? ನಾವು ಪೌಡ್ರ್ ಮಾಮೂಲಿ ಅಂಗಡಿನೇ ತಗೊಳ್ತೀವಿ. ಡ್ರಮ್ ಕ್ಲೀನ್ ಪೌಡರ್ ಅಂಗಡಿಲಿ ಸಿಗಲ್ಲ ನಿಮ್ಗೆ, ಅದು ಲೋಕಲ್ ಇದಾಗುತ್ತೆ. ಮತ್ತೆ ಇನ್ಯಾವುದು ಕಂಪ್ನಿ ತಗೋಬೇಕು? ಅವ್ರು ಹೇಳಿದ್ರು ಕಂಪ್ನಿಯಿಂದ ತಗೋಬೇಕು ಅಂತ. ನೀನ್ ತಗೊಂಡಿರ್ಲಿಲ್ವಾ? ಅದಕ್ಕೆ ಹೋಗಿರೋದ. ಈ ಪ್ರಾಬ್ಲಮ್ ಬರೋದೇ ಹೌದಾ? ಯಾವುದು ಬೇರೆ. ಚೂಡ್ಪಾಯ್ ಬಟ್ಟೆನೂ ತಗ್ಲಾಕೊಂಡೈತಲ್ಲ ಇಲ್ಲಿ. ಬಟ್ಟೆ ಸ್ವಲ್ಪ ನೋಡಕ್ಕೆ ಅಂದ್ರೆ ಓವರ್ಲೋಡ್ ಆದ್ರೆ ಹೊರಗಡೆ ಬರುತ್ತಾ ಅದು? ತಗ್ಗಿ ಹಸಿರು ಅದಿಲ್ಲಿ ಒಳಗಡೆ ಇತ್ತು ಕಣೆ. ಮನೆ ಶಿಫ್ಟ್ ಮಾಡಿದ್ವಲ್ಲ ನೋಡು, ಆಗೆಲ್ಲ ಹಾಕಿರ್ಬೇಕು ಅನ್ಸುತ್ತೆ. ಅವಾಗಿಂದ ನಾವು ನೋಡಿಲ್ವಾ? ಅವರೇ ತಾನೇ ಮಡಗಿದ್ದು, ನಾನ್ ಮಡಗಿದ್ದೀನ. ಇದೆಲ್ಲ ಬಟ್ಟೆ ಇಲ್ಲ ಇಲ್ಲಿ ಎಲ್ಲಿ ತೋರಿಸಿ ನೋಡಿ ಗೈಸ್, ಈ ತರ ಬ್ಲಾಕ್ ಆಗಿರುತ್ತೆ. ಅಂದ್ರೆ ಇದಾ? ಕೆಳಗಡೆ ಇನ್ನೂ ಬ್ಲಾಕ್ ಇದೆ. ಅದು ಹೋಗಕ್ ಜಾಗ ಇಲ್ಲ ಅಂತ. ಅಂದ್ರೆ ಇವಾಗ ಅದನ್ನ ಹೆಂಗ್ ಕ್ಲೀನ್ ಮಾಡೋದು? ಪೌಡರ್ ಹಾಕೋದು, ಡ್ರಮ್ ಕ್ಲೀನ್ ಆಪ್ಷನ್ ಕೊಟ್ಟು. ಅಲ್ಲಿ ಡ್ರಮ್ ಕ್ಲೀನಿಂಗ್ ಅಂತ ಇರುತ್ತೆ. ಅಂದ್ರೆ ನಾನು ಪೌಡರ್ ಖಾಲಿ ಆಗ್ಬಿಟ್ಟಿತ್ತು. ವಿತೌಟ್ ಪೌಡರ್ ಯೂಸ್ ಮಾಡಿದ್ರೆ ಅದು ಏನು ಯೂಸ್ ಇಲ್ಲ. ಹೌದಾ? ಪೌಡರ್ ಹಾಕೋಬೇಕು, ಅದನ್ನ ಡ್ರಮ್ ಕ್ಲೀನ್ ಕೊಡ್ಬೇಕು, ಕಂಪ್ಲೀಟ್ ಮಾಡಬೇಕು. ಅವಾಗಲೇ ನಿಮಗೆ ಕ್ಲಿಯರ್ ಆಗುತ್ತೆ. ಅಂದ್ರೆ ಬೇರೆದ್ ಏನೇ ಹಾಕಿದ್ರು ಅದು ಕ್ಲೀನ್ ಆಗಲ್ಲ. ಅದು ಆಸಿಡ್ ಕಂಟೆಂಟ್ ಪೌಡರ್. ನಮಗೆ ಬೇರೆ ಅದಂದ್ರೆ ನಿಮ್ಗೆ ನಾರ್ಮಲ್. ಅದು ಬಟ್ಟೆ ವಾಶ್ ಆಗೋದಕ್ಕೆಲ್ಲ ಬರೋದು ನಾರ್ಮಲ್. ನಿಮ್ಗೆ ಆಸಿಡ್ ಯೂಸ್ ಮಾಡಿದ್ರೆ ಅದು ಕ್ಲೀನ್ ಆಗಲ್ಲ. ಈ ತರ ಪ್ರಾಬ್ಲಮ್ಸ್ ಬರೋದು ಟೋಟಲ್ 2 ಟೈಪ್ ಬರುತ್ತೆ. ಒಂದು ಏನಾರು ಹೋಗಿ ಸಿಗಾಕೊಂಡ್ರೆ, ಇನ್ನೊಂದು ಈ ತರ ಸ್ಕೇಲ್ ಆಗುತ್ತೆ. ಆಮೇಲೆ ಮೇಜರ್ ಆಗಿ ಏನಾದ್ರು ಆದ್ರೆ ಅಂದ್ರೆ ಸ್ಕೇಲಿಂಗ್ ಅಂದ್ರೆ ಒಳಗಡೆ ಏನೋ ಹೋಗಿದ್ರೆ ಮಾತ್ರ ಅದು ಪ್ರಾಬ್ಲಮ್. ಅದು ನಿಮ್ಗೆ ನೀರು ಮೇಲೆ ಡಿಪೆಂಡ್ ಬರುತ್ತೆ. ಅಂದ್ರೆ ಇದು ಬೋರ್ ನೀರಲ್ಲೇನೆ, ಹಂಗಾಗಿ ಅದು ಇದಾಗ್ತಿದೆ. ಇದಕ್ಕೆ ಸಾಫ್ಟ್ವೇರ್ ಬರುತ್ತೆ, ಸಾಫ್ಟ್ವೇರ್ ಯೂಸ್ ಮಾಡಬೇಕು. ಇವನ್ನೇ ಒಳಗ್ ಕುಣಿಸ್ತೀನಿ ತಾಳಿ. ಈಗ ಎಲ್ಲಾನು ನೋಡಕ್ ಹೋಯ್ತಾನೆ. ಇದಕ್ಕೆ ಸಾಫ್ಟ್ವೇರ್ ಹಾಕೊಂಡು ಡ್ರಮ್ ಕ್ಲೀನ್ ಪೌಡರ್ ಹಾಕಿ ಕ್ಲೀನ್ ಮಾಡ್ಕೊಳ್ಳಿ. ತಿರ್ಗಾ ನಮ್ಮನ್ನ ಕರ್ಸೋ ಅವಶ್ಯಕತೆ ಇರ್ತಲ್ಲ. ಪೌಡರ್ ಇದೆ ಕೊಟ್ಬಿಟ್ಟೋಗಿ ಸರ್. ಕೊಟ್ಟು ಅಂದ್ರೆ ಪ್ರತಿ ಸರ್ತಿ ಖಾಲಿ ಆದಾಗ್ಲೂ ನಿಮ್ನೆ ಕಾಂಟ್ಯಾಕ್ಟ್ ಮಾಡ್ಬೇಕಾ? ಅದು ಒಂದು ಸ್ಟಾಕ್ ಮಾಡಿ ಇಟ್ಕೊಬಿಡೋದು ನೀವು. ಒಂದು 5 ಪ್ಯಾಕೆಟ್ 10 ಪ್ಯಾಕೆಟ್ಸ್ ಆ ಥರ ಸ್ಟಾಕ್ ಮಾಡಿ ಇಟ್ಕೊಂಡು ಒಂದೊಂದು ಪ್ಯಾಕೆಟ್ ಪರ್ ಮಂತ್ಲಿ ಒಂದ್ಸಲ ಹಾಕೊಳ್ಳಿ. ಅಂದ್ರೆ ಇವಾಗ ನಾವು ಯಾವ್ದೇ ಕಂಪ್ನಿ ತಗೊಂಡ್ರು ಅವರೇ ಕೊಡ್ತಾರ ಪೌಡರ್ಸ್ ಎಲ್ಲ? ಗುದ್ದು ಆಯಲ್ಲಿ ಇವರೇ ಕೊಡ್ತಾರೆ, ನಾನ್ ಬೇರೆ ಈಸ್ಕೋಬೇಕು ತಾವೇ. ಮತ್ತೆ ಅಂದ್ರೆ ಆಯಿಲ್ ಬೇರೆದ್ನ ಯೂಸ್ ಮಾಡ್ತೀವಿ. ಈಗ ಏನೋ ಪ್ರಾಬ್ಲಮ್ ಇಲ್ಲ, ಅದೇ ಅಷ್ಟೇ ಅಲ್ವಾ? ಡ್ರಮ್ ಕ್ಲೀನ್ ಮಾಡ್ಕೊಂಡ್ರೆ ಸಾಕು. ಡ್ರಮ್ ಕ್ಲೀನ್ ಮಾಡಬೇಕು, ಕರೆಕ್ಟಾಗಿ ಯೂಸ್ ಮಾಡೋ. ಯಾಕೆ ಅಳುದು? ರೇಖಾ ಮನೆಗೆ ಹೋಗಿದ್ವಿ, ಅವಳದು ಹಾಳಾಗಿತ್ತಂತೆ. ಸೊ ಲೈಕ್ ಹಾಗೆ ಅವಳದು ನೋಡ್ಕೊಂಡು ಎಲ್ಲ ರೆಡಿ ಮಾಡಿಸಿ ಮನೆಗೆ ಬಂದ್ವಿ. ಸೊ ನಾನು ರೀಲ್ ಮಾಡೋಣ ಅಂತ ಅಂದ್ಕೊಂಡು ಹಾಗೆ ರೆಡಿ ಆಗಿದ್ದೆ. ಆ್ಯಂಡ್ ಆ್ಯಕ್ಚುಲಿ ಎಂತ ಗೊತ್ತಾ ಗೈಸ್, ನಮ್ಮ ಕಂಪ್ನಿಯಲ್ಲಿ ಇಯರ್ಲಿ ಸೆಲೆಬ್ರೇಟ್ ಮಾಡುವಂಥದ್ದು. ಸೊ ಫ್ಯಾಮಿಲಿ ಡೇ ಅಂತ. ಸೊ
ಅದನ್ನು ಕಾಪಿರೈಟ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು ಅಪ್ಲೋಡ್ ಮಾಡಿರಲಿಲ್ಲ. ಬಿಕಾಸ್ ಎಲ್ಲ ಹೆವಿ ಮೈಕ್ ಸೌಂಡ್, DJ, ಫುಲ್ ಸಾಂಗ್ಸ್ ಆ ಥರದ್ದೆಲ್ಲ ಇತ್ತು. ಸೊ ಹಂಗಾಗಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ನನಗೆ. ಸೊ ನೋಡೋಣ, ಎಡಿಟ್ ಮಾಡಿ ಬಂದರೆ ಬರಲಿ, ಮೆಮೊರಿಯಾಗಿ ಉಳ್ಕೊಳ್ಳಿ ಅಂತ ಅಂದ್ಬಿಟ್ಟು ಇದಕ್ಕೆ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಹೆಂಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ, ಆಯಿತಾ ಗೈಸ್? ಓಕೆ, ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊತೀನಿ ಇದೊಂದು ವ್ಲಾಗ್ನ. ಒಳಗಡೆ ಮ್ಯೂಸಿಕ್ ಇರುತ್ತೆ, ಕಾಪಿರೈಟ್ಸ್ ಬರುತ್ತೆ ಗುರು. ಥೂ, ಚೆನ್ನಾಗಿದೆ ಅಲ್ಲ? ಇದು ಮೋಸ, ತಾನೇ ನನಗೆ ಮೋಸ. ಯಾರಿಗೆ? ನಾವ್ ಯಾರಿಗೂ ಮೋಸ ಮಾಡಲ್ಲಪ್ಪ. ಹುಡುಕ್ತಾ ಇದೀನಿ, ಕೇಳಬೇಕಾರೆ ಇವರೆಲ್ಲರೂ ಏನಂತ ಹೇಳಿದ್ದು? ಹೌದಾ, ಥ್ಯಾಂಕ್ ಯು. ಹೆಂಗ್ ಕಾಣಿಸ್ತಾ ಇದೀನಿ? ಇದು ಆಕ್ಚುಲಿ ಚೆನ್ನಾಗಿರೋ. ಥ್ಯಾಂಕ್ ಯು ಸೋ ಮಚ್. ಯಾರನ್ನ ಮಾಡ್ಬೇಕು? ಮಾತಾಡ್ತಾರ ಶಾಕ್ ಆಗ್ಬಿಡ, ಜಾಸ್ತಿ ಶಾಕ್ ಆಗ್ಬೇಡ. ಬರೀ ಇಂಥದೆಯಾ? ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಹೆಂಗ್ ಆಡ್ತೀಯ ಅಲ್ಲ? ಹೆಂಗ್ ಬಂದ್ರಿ? ಬಾರ ಒಂದ್ ಫೋಟೋ ಶೂಟ್ ಮಾಡ್ಕೊ. ಒಂದ್ ಫೋಟೋ ಪ್ಲೀಸ್ ಪ್ಲೀಸ್. ಇದು ಓವರ್ ಐತೆ ಅನ್ಸಲ್ಲ ನಿಂಗೇನ? ಓವರ್ ಐತೆ ಅನ್ಸಿಲ್ಲ? ಬ್ಲಾಕ್ ಅಂಡ್ ಬ್ಲಾಕ್ ಬಂದಿದ್ದೆ ಹೆಚ್ಚು. ಬಂದಿದ್ದೆ ಹೆಚ್ಚು ಅಂದ್ರೆ ನೀರು ಶಾಸ್ತ್ರಕ್ಕೆ ಬಂದಿದ್ದೆ ಹೆಚ್ಚು. ಅದನ್ನ ಮೆನ್ಷನ್ ಮಾಡಿ ಹೇಳಿ, ನನಗೆ ಪ್ರಾಬ್ಲಮ್ ಇತ್ತು, ಬಂದಿದ್ದೆ ಹೆಚ್ಚು ಅಂತ. ಮದುವೆ ಬಂದೆ ಬಂದೆ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ನಮಸ್ಕಾರ ನಮಸ್ಕಾರ, ಬನ್ನಿ ಫೋಟೋ ತಗೊಳ್ಳಿ ಒಂದು. ಅಲ್ಲ, ನಾನು ಅವಾಗಿಂದ ನೋಡ್ತಾ Salimos para la carretera, la gente a mí me pregunta y yo le digo que yo soy Mariana, la 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 Mariana, y yo le digo que yo soy Mariana, la Mariana, la Mariana, ದೇವರಿಗೆ ಗುರುತಾದಂತಹ ಈ ಒಂದು ಕೃತಿ ಧನ್ಯವಾದಗಳು. ಇದೀಗ ನಮ್ಮ ವೇದಿಕೆ ಅಲ್ಲೊಬ್ರು ಬನ್ನಿ, ನೀವಿಬ್ರು ಅಲ್ಲೇ ಇರಿ ಬಾಸ್, ಆಯ್ತಾ? ಬನ್ನಿ ಈ ಕಡೆ, ರೆಡಿ? ಸಾಕಿರ್ತಾರೆ. ಬೆಳಿಗ್ಗೆ ಹೊತ್ತು ವಾಕಿಂಗ್ ಕರ್ಕೊಂಡು ಹೋಗ್ತಾರೆ, ನೋಡ್ಬೇಕು ನೀವು. ನಾಯಿನ್ ಕರ್ಕೊಂಡು ಇವ್ರು ಹೋಗ್ತಾರೋ, ಇವ್ರನ್ನ ಕರ್ಕೊಂಡು ನಾಯಿ ಹೋಗುತ್ತಾ ಗೊತ್ತಾ? ಇಂಗ್ಲಿಷ್ ಅಲ್ಲೇ ಮಾತಾಡ್ತಾರೆ. ಸ್ಟ್ಯಾಂಡ್ ಅಪ್, ಸಿಟ್ ಡೌನ್, ಡೋಂಟ್ ಸಿಟ್. ಫ್ಲಾಶ್ ಕೂತ್ಗಳಲ್ಲಿ ಬೀಳಿಸ್ಕೊಳಂಗಿದ್ರೆ ಅಲ್ಲೇ ಬೀಳಿಸ್ಕೊತಿದ್ದೆ, ಇಲ್ಲೇ ಬೀಳಿಸ್ಕೊಬೇಕನ್ನಿದು.
ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಬಾಯ್ ಬಾಯ್.